ಮಂತ್ರಾಲೋಚನೆ ಮಾಡ್ತಾ ಇದ್ರಂತೆ. ಆವಾಗೆಲ್ಲ ಮಾಡೋಣ, ಬಿಲ್ಡಿಂಗ್ ಕಟ್ಸೋಣ, ಅಲ್ಲಿ ಮೇಲೆ ಭೀಮನ್ನು ಮಲಗಿಸಿ ಕೈ ಕಾಲು ಕಟ್ಟಿ, ನಿದ್ದೆ ಬಂದ ಕೈ ಕಾಲು ಕಟ್ಟಿ ಹೊತ್ತು ಹಾಕಿ ಬಿಡೋಣ ಅಂತ. ಯೂತ್ಸ್ಗೆ ಅದು ಗೊತ್ತಾಯ್ತು. ಯಾಕೆಂದ್ರೆ ಇವನು ಮಹಾ ವಿಚಿತ್ರ. ಅವನು ಅಲ್ಲಿ ನೋಡಿದ್ರೆ ದುರ್ಯೋಧನ ತಮ್ಮ ಇದ್ದಂಗೆ ಅಲ್ಲಿರೋದು ಬಂದಿಲ್ಲಿ ಹೇಳೋದು, ಅಲ್ಲಿರೋದು ಎಲ್ಲ ಬಂದಿಲ್ಲಿ ಹೇಳೋದು. ಇರ್ತಾರೆ ಕೆಲವರು, ಇಟ್ಟಿರ್ತಾರೆ ಗೂಢಚಾರನ, ಏನೇನಾಗ್ತದೆ ಎಲ್ಲ ನಮಗೆ ಸುದ್ದಿ ತಿಳಿಸ್ತಾರೆ ಅಂತ ಇಟ್ಟಿರ್ತಾರೆ. ಹಂಗೆ ಅವನು ಪರಮಾತ್ಮನೇ ಇಟ್ಟಿದ್ದ, ಅಲ್ಲಿ ಏನೇನ್ ನಡೀತದೆ ಎಲ್ಲ ಹೇಳಬೇಕು ಭೀಮನಿಗೆ ಅಂತ. ಯಾಕೆ ಭೀಮನಿಗೆ ಗೊತ್ತಾಗ್ಲಿ ಅಂತಲ್ಲ, ನಿನಗ್ ಪುಣ್ಯ ಬರಲಿ ಅಂತ. ಅದಕ್ಕೋಸ್ಕರ ಬಂದು ಯುಯುತ್ಸು ಅದನ್ನು ಹೇಳಿದ. ಜ್ಞಾತ್ವಾ ಯುಯುತ್ಸು ಮುಖತಃ ಸ್ವಯಮತ್ರ ಚಾಂತೆ. ಯುಯುತ್ಸು ಹೇಳಿದ್ದದು. ಭೀಮಾ ಹಿಂಗ್ ಮಾಡ್ತಿದ್ದಾರೆ, ನಿನ್ನನ್ನು ಹೊತ್ತು ಹಾಕ್ಬೇಕು ಅಂತ, ನೀನ್ ಅಲ್ಲಿ ಮಲಗಬೇಡ ಅಂತ ಹೇಳಿದ್ರೆ ಮುದ್ದಾಮ್ ಹೋಗಿ ಮಲಗಿದ್ನಂತ. ನೋಡೋಣ ಏನಾಗ್ತದೆ. ನಾನು ವಿಷ್ಣು ಪಾದ ಭಕ್ತ, ಅದು ವಿಷ್ಣು ಪದಿ, ಗಂಗಾ ನದಿಯಲ್ಲಿ ಬಿದ್ರೆ ಬೀಳ್ತೀನಿ. ಎಲ್ಲರೂ ಕೂಡ ಹೋಗಿ ಮಲಗಿದ್ರು. ಅವನು ಕಬ್ಬಿಣದ ಸರಪಳಿ ಎಲ್ಲ ತಂದು ಕಟ್ಟಿ ಬಂಧನ ಮಾಡಿ, ಕೈ ಕಾಲಲ್ಲಾಡಿಸಿರಬಾರ್ದು, ಮತ್ತೆಲ್ಲಾದ್ರೂ ಕೈ ಕಾಲಲ್ಲಾಡಿಸಿ ತೇಲಿ ಬಿಟ್ರೆ ಅಂತ ಎಲ್ಲ ಬಂಧನ ಮಾಡಿ ಹೊತ್ತು ಹಾಕಿದ್ರಂತೆ. ಎಲ್ಲಿ ಅಂತಂದ್ರೆ ತತ್ಕೋಟಿ ಯೋಜನ ಗಭೀರ ಮುದಂ ವಿಗಾಖ್ಯ ಭೀಮೋ ವಿಜೃಂಭಣತ ಏವ ವಿಭೃಶ್ಚ ಪಾಶಾನ್ ಉತ್ತೀರ್ಯ ಸಜ್ಜನ ಗಣಸ್ಯ ವಿಧಾಯ ಹರ್ಷಂ ತಸ್ಥಾವನಂತ ಗುಣ ವಿಷ್ಣು ಪದಾತಿ ಹಾರ್ದ. ಒಂದು ಕಡೆ ಗಂಗಾ ನದಿಯಲ್ಲಿ, ಒಂದು ಕಡೆ ಎಷ್ಟು ಆಳ ಇದೆ ಗಂಗಾ ನದಿ ಅಂತಂದ್ರೆ 1 ಕೋಟಿ ಯೋಜನ ಆಳದವರೆಗಿದೆ ಅಂತ ಗಂಗಾ ನದಿ. ಸ್ವಾರಸ್ಯ ಅಂದ್ರೆ ಭೂಮಿ ಇರೋದೇ 1 ಲಕ್ಷ ಯೋಜನ ಆಳ. ಭೂಮಿ ಮೇಲೆ ಹರಿಯೋ ಗಂಗಾ ನದಿ ಆಳ 1 ಕೋಟಿ ಯೋಜನ ಆಳ ಅಂತ. ಅಂದ್ರೆ ಆ ಗಂಗಾ ನದಿ ಆಳಕ್ಕೆ ಹೋಗಿ 1 ಲಕ್ಷ ಯೋಜನ ಆಳಕ್ಕೆ ಹೋದ್ರೆ ಭೂಮಿ, ಆ ಭೂಮಿಯನ್ನು ಕೂಡ ಭೇದಿಸಿಕೊಂಡು ಇನ್ನೂ ಕೆಳಗಡೆ ಹೋಗಿ ವಿಷ್ಣು ಕೂರ್ಮದ ತನಕ ಸೇರಿದೆ. ಆ ರೀತಿ 1 ಕೋಟಿ ಯೋಜನ ಆಳ ಅಂಥ ಗಂಗಾ ನದಿ. ಅದರ ಜಾಗದಲ್ಲಿ ಅಲ್ಲೇ ಆ ಪ್ರವಾಹ ಇದ್ದಲ್ಲೇ ಒಂದು ಭವನ ಕಟ್ಟಿಸಿ ಅವನ್ನ ಹಾಕಿದ್ರೆ ಅಲ್ಲಿ ಇಲ್ಲಿ ಹಾಕಿರಬಾರ್ದು, ಆ ಕೋಟಿ ಯೋಜನ ಆಳಕ್ಕೆ ಹಾಕಬೇಕು. ಬಹುಕೋಟಿ ಯೋಜನ ಅಂತಾರೆ, ಕೋಟಿ ಯೋಜನ ಅಂದ್ರೆ ಬಹುಕೋಟಿ ಯೋಜನ ಆಳಕ್ಕಿದೆಯಂತೆ. ಅಂಥ ಗಂಗಾ ನದಿಯಲ್ಲಿ ಪ್ರಮಾಣ ಕೋಟೆ ಸಹಿಹೇಲ ಯಾಗಾತ್ ಅಂತಾರೆ. ಪ್ರಮಾಣ ಕೋಟಿ ಅಂತ ಒಂದು ಮಡು, ಅಷ್ಟು ಆಳಕ್ಕೆ ಹೋಗ್ತಾನೆ. ಅಂಥ ಜಾಗಕ್ಕೆ ಹಾಕೋಣ ಅಂತ ಅಲ್ಲಿ ಭವನ ಕಟ್ಟಿಸಿ ಅಲ್ಲಿ ಹಾಕಿದ್ರೆ ಅನಾಯಾಸವಾಗಿ ಭೀಮಸೇನ ದೇವರು ಅಲ್ಲಿ ಹೋಗಿ ಅಲ್ಲೆಲ್ಲ ಏನಿದೆ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ವಿಚಾರ ಮಾಡಿ ಆಮೇಲೆ ಪುನಃ ಎಲ್ಲ ಕಟ್ಟಿ ಹಾಕಿದ್ರಲ್ಲ. ಒಂದು ಸಲ ಸುಮ್ಮನೆ ವಿಜೃಂಭಣತೆಯವ ಕೈ ಕಾಲಲ್ಲಾಡಿಸಿ ಅದನ್ನೆಲ್ಲ ಛೇದನೆ ಮಾಡಿಕೊಂಡು ಮೇಲ್ಗಡೆ ಬಂದ್ರಂತೆ. ಯಾವಾಗ ಭೀಮ ಮೇಲೆ ಬಂದ, ಮರುದಿವಸ ಎಲ್ಲ ಸುದ್ದಿ ಆಗಿಬಿಟ್ಟಿತ್ತು. ಭೀಮ ಎಲ್ಲ ಬಿದ್ದಂತೆ, ಪಾಪ ನಿದ್ದೆಗಣ್ಣಲ್ಲಿ ಬಿದ್ದಂತೆ ಹೊರಳಿ, ಹಿಂಗೇನ್ ಸುದ್ದಿ. ಸಜ್ಜನರೆಲ್ಲ ತಾಪ ಪಟ್ಟಿದ್ರು. ಭೀಮಸೇನ ದೇವ್ರ ಮೇಲೆ ಬಂದ ಕೂಡಲೇ ಎಲ್ಲ ಸಜ್ಜನರಿಗೆ ಸಂತೋಷ ಆಯಿತು. ಭೀಮನು ಕೂಡ ಪರಮಾತ್ಮನ ಪಾದದಲ್ಲಿ ವಿಶೇಷವಾದ ಭಕ್ತಿ ಇಟ್ಟದ್ರಿಂದ ಆ ಪರಮಾತ್ಮನ ಅನುಗ್ರಹದಿಂದ ಮೇಲ್ ಬಂದರು ಭೀಮಸೇನ ದೇವರು. ಯಾರಿಗೂ ಎಲ್ಲ ಸಜ್ಜನರಿಗೆಲ್ಲ ಸಂತೋಷ ಆಯ್ತು, ಅವರಿಗೆಲ್ಲ ಅಸಮಾಧಾನ ಆಗೋಯ್ತು ಕೌರವರಿಗೆ. ಈ 2ನೇ ಪ್ರಯತ್ನ ಇದು ಕೂಡ ವಿಫಲವಾದಾಗ 3ನೇ ಪ್ರಯತ್ನ ಮಾಡಿದ್ರು, ಛದ್ಮ ಪ್ರಯೋಗ. ಏನು ಅಂದ್ರೆ ಈ ನೀರಿಗೆ ಹಾಕಿದ್ರೂ ಸಾಯಲಿಲ್ಲ, ಇದರಿಂದಲೂ ಸಾಯಲಿಲ್ಲ, ಹಾವು ಕಚ್ಚಿಸೋಣ ಅಂತ, ಹಾವು ಬಿಡೋಣ ಅಂತ, ಭೀಮನ ಮೇಲೆ ಹಾವು ಬಿಟ್ರಾಯ್ತು ಅಂತ ಮಾಡಿ. ಆ ಹಾವು ಅಂದ್ರೂ ಮತ್ತೆ ಹಿಂದೆ ಹೇಳಿದಂಗೆ ಒಳ್ಳೆ ಹಾವೇ ಬೇಕಾಗ್ತದೆ, ಸಣ್ಣ ಪುಟ್ಟ ಹಾವು ಸಾಕಾಗುದಿಲ್ಲ ಭೀಮನಿಗೆ, ಆ ವಿಷ ಸರಿ ಹೋಗುದಿಲ್ಲ. ಅದಕ್ಕೋಸ್ಕರ 8 ಹಾವುಗಳನ್ನ ತಂದ್ರಂತೆ. 8 ಹಾವು. ಅದರ ಎಂಥ ಪ್ರಭಾವಿ ಅಂತಂದ್ರೆ ಆ 8 ಹಾವುಗಳನ್ನ ಪರಮಾತ್ಮ ತಾನೇ ಸೃಷ್ಟಿ ಮಾಡಿಟ್ಟಿದ್ದಾನಂತೆ. ಎಷ್ಟು ವಿಷ ಅಂದ್ರೆ ಅದು ಬುಸುಗುಟ್ಟಿದ್ರೆ ಸಾಕು, ಆ ಹಾವಿನ ಬುಸುಗುಟ್ಟಿದಾಗ ಅದರ ಗಾಳಿ ಬರ್ತದಲ್ಲ, ಅದರಿಂದ ಪ್ರಳಯ ಕಾಲದಲ್ಲಿ ಲೋಕಗಳೆಲ್ಲ ಸುಟ್ಟು ಹೋಗ್ತದಂತೆ. ಪ್ರಳಯ ಕಾಲದಲ್ಲಿ ಲೋಕಗಳನ್ನ ನಾಶ ಮಾಡುವಾಗ ಈ ಹಾವಿರ್ಲಿ ಅಂತ ಹಾವಿನ ಉಸಿರಿನಿಂದ ಲೋಕ ಸುಟ್ಟು ಹೋಗುವಂತ ಆ ರೀತಿಯ ಹಾವುಗಳು, ಅಂಥ ಹಾವುಗಳು ಇದ್ವಂತೆ. ತಕ್ಷಕ, ವಾಸುಕಿ, ಕರ್ಕೋಟಕ ಅನ್ನುವ ನಾಗ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಅನಂತ, ಶಂಖಪಾಲ, ಮಹಾಶಂಖ ಅನ್ನುವಂಥ ಹಾವು. ನಿಶ್ವಾಸತಃ ದಂಶನಾದಪಿ ಭಸ್ಮ ಯೇಷಾಂ ಭೂಯಾಸು ಭುವನಾನಿ ಚ ತೇ ವೃಷಾಸನ್. ಲೋಕಗಳೆಲ್ಲ ಭಸ್ಮ ಆಗಬೇಕಂತೆ ನಿಶ್ವಾಸತಃ. ಅದು ಅದರ ಉಸಿರಿನಿಂದ ಅದು ಕಚ್ಚಿದರೆ ಲೋಕಗಳೇ ಭಸ್ಮ ಆಗಬೇಕು. ಅಂಥ ಹಾವುಗಳನ್ನ ಹ್ಯಾಕ್ ತರಬೇಕು? ಮತ್ತದು ಶುಕ್ರಾಚಾರ್ಯ ಸಹಾಯನೆ. ಶುಕ್ರೋಕ್ತ ಮಂತ್ರ ಬಲತಃ ಪುರಾಹ್ವಯಿತ್ವಾ. ಎಲ್ಲೋ ಇದೆ, ಶುಕ್ರಾಚಾರ್ಯರು ಮಂತ್ರ ಹೇಳ್ಕೊಟ್ರಂತೆ. ಅಂಥ ಮಂತ್ರ ಗೊತ್ತಿತ್ತು ಅವ್ರಿಗೆ. ಸುಮ್ಮನೆ ಆ ಮಂತ್ರ ಹೇಳಿದ್ರೆ ಸಾಕು, ಎಲ್ಲೋ ಇದ್ದು ಹಾವು ಬರ್ತಿದ್ವು. ಆ ಹಾವುಗಳೆಲ್ಲ ಬಂದವು, ಅದನ್ನು ಪಂಜರದಲ್ಲಿ ಹಾಕಿದ್ರು. ಮಂತ್ರದಿಂದಲೇನೆ ಪಂಜರದಲ್ಲಿ ಹಾಕಿ ಒಬ್ಬ ಸಾರಥಿ ಕೊಟ್ರು. ಸಾರಥಿ, ನೀನೇನಾದ್ರೂ ಉಪಾಯ ಮಾಡಿ ಭೀಮನನ್ನ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಆ ಕಾಡಿನಲ್ಲಿ ಎಲ್ಲಿಯಾದ್ರೂ ಮಲಗಿಸಿಬಿಟ್ಟು ಹಾವು ಬಿಡು ಅಂತ. ಅಲ್ಲೇ ಬಿಟ್ಬಿಟ್ರೆ ಮತ್ತೆ ಇವ್ರ ಮೇಲೆ ವಾಪಸ್ ಬಂದ್ರೆ ಅದೇ ಮನೆಯಲ್ಲೇ ಬಿಟ್ಬಿಡೋಣ, ಇವರಿಗೆ ಕಚ್ಚೋದು. ಹಂಗಾಗಬಾರ್ದು. ಅದಕ್ಕೆ ದೂರ ಕಾಡಿಗೆ ಕರ್ಕೊಂಡು ಹೋಗಿ ಅವನಿಗೆ ನಿದ್ದೆ ಬರಿಸಿ, ಅವಾಗಲೂ ಇತ್ತು ಕಾಣಿಸ್ತದೆ ನಿದ್ದೆಗಳಿಗೆ, ಅದನ್ನೆಲ್ಲ ಹಾಕಿಬಿಟ್ಟಿದ್ರು. ನಿದ್ದೆ ಮಾಡ್ತಾನೆ. ಮಾಡಿದಾಗ ಆ ಹಾವುಗಳನ್ನು 8 ಹಾವುಗಳನ್ನ ಆ ಪಂಜರದಿಂದ ಅವನ ಮೈ ಮೇಲೆ ಬಿಟ್ಟುಬಿಡು, ಸತ್ತು ಹೋಗ್ತಾನೆ ಭೀಮ ಅಂತ ಉಪಾಯ ಮಾಡಿ ಕಳಿಸಿದ್ರು. ದುರ್ಯೋಧನೇನ ಪೃಥುಮಂತ್ರ ಬಲೋಪಹೂತಾನ್ ತತ್ಸಾರಥಿ ಫಣಿಗಣಾನ್. ಫಣಿಗಣಾನ್ ಅಂತಾರೆ 8 ಹಾವು ಮಾತ್ರ ಅಲ್ಲ,
ಅವುಗಳು ಭೃತ್ಯರು ಬೇಕಾದಷ್ಟು ಮಂದಿ ಇದ್ವು. ಆ 8 ಹಾವಿನ ಜಾತಿಯಲ್ಲಿ ಬಂದಂತಹ ಬೇಕಾದಷ್ಟು ಸಣ್ಣ ಸಣ್ಣ ಹಾವುಗಳು ಅವು ಎಲ್ಲಾ ತಗೊಂಡು ಅಲ್ಲಿ ಬಿಟ್ರು. ಸುಪ್ತಸ್ಯ ವಿಸ್ತೃತ ಉರಸ್ಯ ಮುಚದ್ವಿಶೀರ್ಣ ದಂತಾ ಬಭೂರ ಮುಮಾಶು ವಿದಸ್ಯ ನಾಗಾಹ. ಆ ಹಾವುಗಳು ಭೀಮನನ್ನು ಎಷ್ಟು ಕಚ್ಚಿ ಪ್ರಯತ್ನ ಮಾಡಿದ್ರು. ಏನು ಮಾಡಿದ್ರು? ಇವನು ವಜ್ರಕಾಯ ಆದ್ರಿಂದ ಅವುಗಳು ಹಲ್ಲೆ ಮುರಿದು ಹೋಯ್ತಷ್ಟೇ ಹೊರತು ಭೀಮನಿಗೆ ಏನೂ ಆಗ್ಲಿಲ್ಲ. ಮೇಲಾಗಿ ಇವರ ಅಜ್ಞಾನ ಎಷ್ಟು ಅಂತಂದ್ರೆ, ಎಂಥೆಂಥ ವಿಷಪೂರಿತ ಹಾವುಗಳು ಅಂತಿದೆ, ಆ ಹಾವುಗಳಿಗೆಲ್ಲ ಆ ವಿಷ ಬಂದದ್ದು ಯಾವುದರಿಂದ ಅಂತಂದ್ರೆ, ಆ ಹಾಲಾಹಲ ಏನು ಹುಟ್ಟಿತ್ತು ಅದು ರುದ್ರದೇವರು ಪಾನ ಮಾಡುವಾಗ 1-2-3 ಹನಿ ಕೆಳಗಡೆ ಬಿದ್ದು ಅದರಿಂದ ಹುಟ್ಟಿದ್ದಂತೆ ಎಲ್ಲ ವಿಷ ಜಂತುಗಳು. ಆ ಹಾಲಾಹಲನೇ ಏನೂ ಮಾಡ್ಲಿಲ್ಲ ಅಂತಂದಾಗ ಅದರ ಹನಿ ವಿಷದಿಂದ ಬಂದಂತ ಈ ವಿಷದ ಹಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಎಲ್ಲಾ ವಿಫಲ ಆಗೋಯ್ತು. ಆ 8 ಹಾವನ್ನ ಭೀಮಸೇನ ದೇವರು ಅದು ಮೈ ಮೇಲೆ ಕಚ್ಚುತ್ತಾ ಇದ್ದಾಗ ಯಾವುದೋ ಜಿರಳೆ ಓಡಾಡಿದಂಗೆ ಅನಿಸ್ತಂತ ಇವನಿಗೆ. ಮಲ್ಕೊಂಡಾಗ ಮೈ ಮೇಲೆ ಜಿರಳೆ ಬಂದ್ರೆ ಹಿಂಗೆ ಕೈಯಿಂದ ಎತ್ತಿ ಬಿಸಾಡಿ ಬಿಡ್ತಾರೆ ನೋಡ್ರಿ. ಹಾಗೆ 8 ಹಾವನ್ನ ಎತ್ತಿ ಯಾವುದೋ ಒಂದು ಜಿರಳೆ ಓಡಾಡ್ತಿದೆ ಅನ್ನೋ ಹಂಗೆ ಎಸ್ತು ಅದನ್ನ ಕೊಲ್ಲಿಲ್ಲ, ಬಿಸಾಡಿ ಬಿಟ್ಟ ಭೀಮ. ಯಾಕೆಂದ್ರೆ ಹರಿ ಮುಂದೆ ಲೋಕಗಳನ್ನು ಸುಡ್ಲಿಕ್ಕೆ ಅಂತ ಇಟ್ಟಿದ್ದಾನೆ ಆ ಹಾವುಗಳನ್ನ, ನಾನು ಕೊಲ್ಲಬಾರದು ಅಂತ ಹೇಳಿ ಅದನ್ನ ಬಿಸಾಡಿದ್ನಂತೆ. ಅವುಗಳ ಜಾತಿಯಲ್ಲಿ ಬಂದಿರೋ ಸಣ್ಣ ಪುಟ್ಟ ಹಾವುಗಳನ್ನೆಲ್ಲ ಅದರದ್ದು ಸಂಹಾರನೆ ಮಾಡಿಬಿಟ್ನಂತೆ. ಕ್ಷಿಪ್ತ್ವಾ ಸುಧೂರ ಮುರುನಾಗವರಾನ ತಾಷ್ಟವು ತದ್ವಂಶಜಾನ್ ಸವಿನಿಹತ್ಯ ಪಿಪೀಲಿಕಾವತ್. ಉಳಿದ ಹಾವುಗಳನ್ನೆಲ್ಲ ಸುಮ್ಮನೆ ಇರುವೆ ಹೊಸಕಿದ ಹಾಗೆ ಹೊಸಕಿ ಕೊಂದು ಹಾಕಿಬಿಟ್ನಂತೆ. ಆ ಸಾರಥಿಯನ್ನೂ ಕೊಂದ. ಅವನ್ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಅವನನ್ನೂ ಕೂಡ ಕೊಂದು ಮತ್ತೆ ಮೊದಲಿನಂತೆ ಸುಶ್ವಾಪ ಪೂರ್ವವದನುಚ್ಛಿತ ಏವ ತಲ್ಪ, ಅದೇ ಹಸಿಯಲ್ಲಿ ಆರಾಮ್ ಮಲಗಿದ್ನಂತೆ. ಮತ್ತೆ ಎಬ್ಬಿಸ್ಕೊಂಡು ಹೋಗ್ಲಿಕ್ಕೆ ದುರ್ಯೋಧನಾದಿಗಳೇ ಬಂದ್ರಂತೆ. ನೋಡಿ, ಸಾರಥಿ ಬರಲಿಲ್ಲ, ಏನಾಯ್ತೋ ಏನೋ ಅಂತ ಬಂದು ನೋಡಿದ್ರೆ ಭೀಮ ಮಲಗಿದ್ದಾನೆ, ಏನಾಗಿಲ್ಲ, ಕರ್ಕೊಂಡು. ತತ್ತಸ್ಯ ನೈಜ ಬಲಮ ಪ್ರತಿಮಂ ನಿರೀಕ್ಷ ಸರ್ವೇ ಕ್ಷಿತೀಶತನಯ ಅಧಿಕಂ ವಿಷೇದು. ಹಾವಿನಿಂದ ಸಾಯದೆ ಇದ್ದಾಗ ಈ ಪ್ರಯತ್ನನೂ ವಿಫಲ ಆಯಿತು ಅಂತ ಎಲ್ಲರೂ ಕೂಡ ಬಹಳ ವ್ಯಥೆಪಟ್ರು. ಶ್ರೀಮದಾಚಾರ್ಯ ಹೇಳ್ತಾರೆ, ಎಂಥ ಆಶ್ಚರ್ಯ ಇದು ಭೀಮಂದು ಅಂತಂದ್ರೆ, ಅಲ್ಲ ಇದೇನು ಆಶ್ಚರ್ಯ ಪಡಬೇಕಾಗಿಲ್ಲ, ಹಿಂದೆ ಪ್ರಹ್ಲಾದನಿಗೂ ಹೀಗಾಗಿತ್ತು ಅಂತಂದ್ರೆ ಪ್ರಹ್ಲಾದನಿಗೂ ಭೀಮನಿಗೂ ವ್ಯತ್ಯಾಸ ಇದೆ ಅಂತ. ಹಿರಣ್ಯಕಶಿಪು ಪ್ರಹ್ಲಾದನ ಮೇಲೂ ಇಂಥ ಪ್ರಯೋಗ ಎಲ್ಲ ಮಾಡಿದ್ದ, ವಿಷ ಹಾಕಿದ್ದಾಗಿತ್ತು. ಅವನನ್ನು ಗಂಗಾ ನದಿ ಮಡುವು ಹಾಕಿದ್ದಲ್ಲ, ಪರ್ವತದಿಂದ ಕೆಳಗೆ ಹೊತ್ತು ಹಾಕಿದ್ದ ಪ್ರಹ್ಲಾದನ. ಆಮೇಲೆ ಹಾವುಗಳಿಂದ ಕಚ್ಚಿದ್ದ, ಎಲ್ಲಾ ಪ್ರಯತ್ನ ಆಗಿತ್ತು. ಪ್ರಹ್ಲಾದನೂ ಸತ್ತಿದ್ದಿಲ್ಲ, ಈಗ ಭೀಮನೂ ಸಾಯಲಿಲ್ಲ. ಆದ್ರೂ ಸ್ವಲ್ಪ ವ್ಯತ್ಯಾಸ ಇದೆ. ಪ್ರಹ್ಲಾದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾದ ಪ್ರಾರ್ಥನೆ ಮಾಡಿ ಭಗವಂತನ ಅನುಗ್ರಹದಿಂದ ಪ್ರಹ್ಲಾದ ಬದುಕುಳಿದ. ಆದ್ರೆ ಭೀಮಸೇನ ದೇವರಿಗೆ ಸಹಜವಾದ ಈ ಶಕ್ತಿಯನ್ನು ಪರಮಾತ್ಮ ಇಟ್ಟೇ ಬಿಟ್ಟಿದ್ನಂತೆ. ಅದಕ್ಕಾಗಿ ವಿಶೇಷ ಪ್ರಾರ್ಥನೆ ಪ್ರಾರ್ಥನೆ ಮಾಡಿದಾಗ ನಾನು ಅನುಗ್ರಹ ಮಾಡಬೇಕು ಹೀಗಿದ್ದಿಲ್ಲ ಹರಿಸಂಕಲ್ಪ. ಔರಸ ಬಲ ಸಹಜವಾಗಿ ಭೀಮನಿಗಿಂತ ಬಲ ಇರಲಿ ಅಂತ ಹರಿಸಂಕಲ್ಪ ಇತ್ತು. ಪ್ರಹ್ಲಾದನಿಗೆ ಮಾತ್ರ ಪ್ರಾರ್ಥನೆ ಮಾಡಿದಾಗ ಆ ಕಾಲದಲ್ಲಿ ಅನುಗ್ರಹ ಮಾಡೋಣ ಅಂತ ಪ್ರಹ್ಲಾದನಿಗಿತ್ತಂತೆ. ಹೀಗೆ ತಾರತಮ್ಯ ಇದೆ. ಪ್ರಹ್ಲಾದನಿಗೆ ಇಂತಹ ಪ್ರಸಂಗ ಬಂದಿದ್ರು ಭೀಮಸೇನ ದೇವರದ್ದು ಸಹಜ ಬಲದಿಂದ ಅವರು ಇದನ್ನೆಲ್ಲ ಗೆದ್ದರಂತೆ. ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃತ್ವ ವಿಷ್ಣು ಸ ದೈತ್ಯತನಯೋ ಹರಿಣಾವಿತೋಭೂತ್. ಸ್ವಾತ್ಮಾವನಾರ್ಥಂ ಅಧಿಕಾಂ ಸ್ತುತಿಮೇವ ಕೃತ್ವ, ತನ್ನ ರಕ್ಷಣೆಗೆ ವಿಶೇಷ ಸ್ತೋತ್ರ ಮಾಡಿ ಸುರಕ್ಷಿತನಾದ ಪ್ರಹ್ಲಾದ. ನತ್ತು ಔರಸಂಬಲ ಮನುಷ್ಯ, ಪರಮಾತ್ಮನಿಚ್ಛಂತ ಹುಟ್ಟುವಾಗಿನಿಂದಲೇ ಸಹಜವಾಗಿರ್ಲಿ ಅಂತ ಆ ಹರಿಸಂಕಲ್ಪ ಇದ್ದಿಲ್ಲ. ಆದ್ರೆ ಭೀಮಸೇನ ದೇವರಿಗೆ ಮಾತ್ರ ಹಾಗೆ ಇತ್ತು. ಇಷ್ಟೆಲ್ಲ ಪ್ರಯತ್ನ ವಿಫಲ ಆದ ಮೇಲೆ ಕೌರವರೆಲ್ಲ ಸೇರಿ ಮತ್ತೆ ಮಂತ್ರಾಲೋಚನೆ ಮಾಡಿದ್ರು. ಇದೆಲ್ಲ ಇಷ್ಟು ಔರಸ ಬಲ ಭೀಮನಿಗಿದೆ ಅಂತಂದ್ರೆ ಇದು ಪ್ರಾಯಶಃ ಪರಮಾತ್ಮನಿಗೆ ಪ್ರಿಯನಾದದ್ರಿಂದಲೇ ಬಂದಿದೆ ಅಂತನ್ನುವ ಜ್ಞಾನ ಆಯ್ತು ಅವರಿಗೆ. ಇಷ್ಟಂತೂ ಜ್ಞಾನ ಬಂತು. ಎಲ್ಲರೂ ಹೇಳ್ತಿದ್ದಾರೆ, ಆವಾಗಲೇ ಹೇಳ್ತಿದ್ರಂತ ಅನೇಕ ಜನ ಜ್ಞಾನಿಗಳಾದ ಬ್ರಾಹ್ಮಣರು, ಈ ಭೀಮ ಭಗವಂತನಿಗೆ ಅತ್ಯಂತ ಪ್ರಿಯ ಅನ್ನೋದು ಭಾರಿ ಪ್ರಸಿದ್ಧಿ ಆಗಿತ್ತಂತೆ. ನೈಸರ್ಗಿಕಂ ಪ್ರಿಯಮಮಂ ಅಮಂ ಪ್ರವದಂತಿ ವಿಪ್ರಾಹ ವಿಷ್ಣೋ ನಿತಾಂತಮಪಿ ಸತ್ಯಮಿದಂ ಧ್ರುವಂ ಹಿ. ಕೌರವರಿಗೆ ಜ್ಞಾನ ಆಯ್ತು. ಇವರು ಭೀಮ ಭಗವಂತನಿಗೆ ಪ್ರಿಯ ಅಂತ ಎಲ್ಲರೂ ಹೇಳ್ತಾರೆ, ಅದು ನಿಜ, ಅದು ಸತ್ಯವೇ. ಇಲ್ಲದೇ ಇದ್ರೆ ನತ್ತು ಅನ್ಯಥಾ ಔರಸಬಲಂ ಭವತಿ ದೃಶಂ, ಇಲ್ಲದಿದ್ರೆ ಇಂಥ ಶಕ್ತಿ ಭೀಮನಿಗೆ ಇರ್ತಿದ್ದಿಲ್ಲ. ಆದ್ರಿಂದ ಬ್ರಾಹ್ಮಣರೆಲ್ಲ ಹೇಳ್ತಿದಾರಲ್ಲ, ಭೀಮ ಅತ್ಯಂತ ಪ್ರಿಯ ಭಗವಂತನಿಗೆ ಅಂತ, ಅದು ಸತ್ಯ ಅನ್ನುವಂತಹ ಜ್ಞಾನ ಅವರಿಗೆ ಬಂತು. ಆದ್ರೆ ಈ ಜ್ಞಾನ ಯಾವುದಕ್ಕೆ ಉಪಯೋಗ ಆಯ್ತು? ಬೇರೆಯವರಿಗೆಲ್ಲ ಈ ಜ್ಞಾನ ಬಂದ್ರೆ, ಸಾತ್ವಿಕರಿಗೆ ಈ ಜ್ಞಾನ ಬಂದ್ರೆ, ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದವನು ಭೀಮ ಅಂತ ಗೊತ್ತಾದಾಗ ಭೀಮನಿಗೆ ಮೊದಲು ನಮಸ್ಕಾರ ಹಾಕಿ, ಯಾಕೆ ಭಗವಂತನಿಗೆ ಪ್ರಿಯ ಅಂತ ತಿಳ್ಕೊಂಡು ನಮಸ್ಕಾರ ಹಾಕ್ತಿದ್ದ. ಇಷ್ಟು ತೀರ್ಮಾನಕ್ಕೆ ಅವರು ಬಂದರೂ ಕೂಡ ಅವರಿಗೆ ಅದು ಭಕ್ತಿ ಕಾರಣ ಆಗಲಿಲ್ಲ. ಈ ಜ್ಞಾನವೇ ಬಂತು ಅವರಿಗೆ, ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ, ಆದ್ರಿಂದಲೇ ಈ ಔರಸ ಬಲ ಬಂದಿದೆ. ಇಷ್ಟು ಜ್ಞಾನ ಬಂದರೂ ಕೂಡ ಅದು ದ್ವೇಷಕ್ಕೆ ಕಾರಣ ಆಯ್ತು, ಇನ್ನಷ್ಟು ದ್ವೇಷಕ್ಕೆ ಕಾರಣ ಆಯ್ತು. ಯಾವುದ್ರ ದ್ವೇಷಕ್ಕೆ ಅಂತಂದ್ರೆ, ಆ ಭಗವಂತನಿಂದಾಗಿ ಇಷ್ಟೆಲ್ಲ ಬಲ ಬಂದಿದೆಯಂತೆ, ನಾವು ಪರಮಾತ್ಮನೇ ದ್ವೇಷ ಮಾಡೋಣ ಅಂತ ತೀರ್ಮಾನ ಮಾಡಿ ಇಷ್ಟುವರೆಗೆ ಭೀಮನ ಮೇಲೆ ಮಾಡಿ ಆಯ್ತು. ಇನ್ಮೇಲೆ ಅವನಿಗೆ ಈ ಔರಸ ಬಲ ಕೊಟ್ಟಂತ ಭಗವಂತನೇ ದ್ವೇಷ ಮಾಡೋಣ ಅಂತ ಅಲ್ಲಿಗೆ ತಿರುಗಿಬಿಡ್ತು. ಅದರ ಪರ್ಯವಸಾನ ಅಲ್ಲಿ ಆಯ್ತು.
ಇದಕ್ಕೆ ಅಂತಾರೆ ಹಾವಿಗೆ ಹಾಲು ಕುಡಿಸಿದ್ರು ಕೂಡ ಅದು ವಿಷವರ್ಧನೆಗೆ ಕಾರಣ ಆಗ್ತದೆ ಹೊರತು ಅಮೃತವರ್ಧನೆಗೆ ಏನು ಕಾರಣ ಆಗೋದು. ಹಾಗೆ ದುರ್ಯೋಧನನಿಗೆ ಈ ಜ್ಞಾನ ಏನೋ ಬಂದದ್ದು ಇನ್ನಷ್ಟು ದ್ವೇಷಕ್ಕೆ ಕಾರಣ ಆಯ್ತು. ಉತ್ಸಾದ್ಯ ಏಷ ಹರಿಣೈವ ಸಹೈಷನೋತ್ಸಾಹ, ಆ ಹರಿಯ ಜೊತೆಗೆ ಇವನನ್ನು ನಾಶಪಡಿಸಿಬಿಡ್ಬೇಕು ಅಂತ ತೀರ್ಮಾನ ಮಾಡಿ, ಯಾಕೆ ಕೃಷ್ಣ ಕಿಲೈಷ ಹರಿರ್ಯದುಷು ಪ್ರಜಾತಃ, ಇವನಿಗೆ ಔರಸ ಬಲ ಕೊಟ್ಟಂತಹ ಹರಿಯನ್ನು ದ್ವೇಷ ಹೇಗೆ ಮಾಡೋದು ಅಂತ ತೀರ್ಮಾನ. ಮತ್ತೆ ಪ್ರಶ್ನೆ ಬಂತು, ಇವನಿಗೆ ಭೀಮನಿಗೆ ಔರಸ ಬಲ ಕೊಟ್ಟವನು ಹರಿ, ಆ ಹರಿ ದ್ವೇಷ ಮಾಡ್ಬೇಕು, ಹೇಗೆ ಮಾಡ್ಬೇಕು? ಅದಕ್ಕೇನು ಸುಲಭ ಅಂದ ಇನ್ನೊಬ್ಬ ಇದ್ದು, ಆ ಹರಿನೇ ಇವಾಗ ಕೃಷ್ಣನಾಗಿ ಅವತಾರ ಮಾಡಿದಾನಂತೆ, ಅದು ಗೊತ್ತಾಯ್ತು ಅವ್ರಿಗೆ. ಆ ಹರಿನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೇನೋ ಅದು ಗೊತ್ತಿತ್ತು. ಹಾಗಾದ್ರೆ ನಾವೇನ್ ಮಾಡೋಣ, ಹರಿಯೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನಲ್ಲ, ಆದ್ರಿಂದ ಕೃಷ್ಣನ್ ದ್ವೇಷ ಮಾಡೋಣ ಅಂತ ತೀರ್ಮಾನ ಮಾಡಿ. ಹೇಗ್ ಮಾಡೋದು ಕೃಷ್ಣನ್ ದ್ವೇಷ? ಈಗಾಗಲೇ ಕೃಷ್ಣ ದ್ವೇಷಿ ಒಬ್ಬ ಹುಟ್ಟಿದ್ದಾನೆ, ಅವನ ಜೊತೆ ಕೈ ಜೋಡಿಸಿದ್ರಾಯ್ತು ಅಂತ ತೀರ್ಮಾನ ಮಾಡಿ. ಯಾರದು ಕೃಷ್ಣ ದ್ವೇಷಿ? ಜರಾಸಂಧ ಈಗಾಗಲೇ ಕೃಷ್ಣನ್ ದ್ವೇಷ ಮಾಡ್ಲಿಕ್ಕೆ ಹುಟ್ಟಿದ್ದಾನೆ. ಅವನು ವಾಯುದೇವರ ದ್ವೇಷಿಯೂ ಹೌದು ಜರಾಸಂಧ. ಯಾಕೆ? ಜರಾಸಂಧ ಯಾರು ಮೊನ್ನೆ ಹೇಳಿದ್ದೀನಿ, ಅವನು ವಿಪ್ರಚಿತ್ತಿನೇ ಜರಾಸಂಧ. ವಿಪ್ರಚಿತ್ತಿಯನ್ನು ಹಿಂದೆ ಕೊಂದವರು ವಾಯುದೇವರು, ಕಾಲನೇಮಿಯನ್ನು ಕೊಂದದ್ದು ಪರಮಾತ್ಮ, ವಿಪ್ರಚಿತ್ತಿಯನ್ನು ಕೊಂದದ್ದು ವಾಯುದೇವರು. ಆದ್ರಿಂದ ಅದೇ ವಿಪ್ರಚಿತ್ತಿ ವಾಯುದೇವರಿಂದ ಹತನಾದವನು ಜರಾಸಂಧನಾಗಿ ಹುಟ್ಟಿದ್ದಾನೆ. ಆ ಜರಾಸಂಧ ಈ ಕೃಷ್ಣ ದ್ವೇಷನೂ ಆಗಿದ್ದಾನೆ. ಯಾಕೆ ಅಂತಂದ್ರೆ ಜರಾಸಂಧ ಅವನ ಅಳಿಯ ಕಂಸ, ಜರಾಸಂಧನ ಅಳಿಯ ಕಂಸ. ಅಷ್ಟರಲ್ಲೇ ಕೃಷ್ಣ ಕಂಸನನ್ನು ಕೊಂದಾಗಿತ್ತು, ಕಂಸನ ವಧೆ ಆಗೋಗಿಬಿಟ್ಟಿತ್ತು. ಆದ್ರಿಂದ ಜರಾಸಂಧನಿಗೂ ಕೃಷ್ಣನಿಗೂ ದ್ವೇಷ ಪ್ರಾರಂಭ ಆಗಿತ್ತು. ಯಾಕೆಂದ್ರೆ ಪುತ್ರಿ ವೈಧವ್ಯ ಸಂಕ್ರುದ್ಧ, ನನ್ನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ವೈಧವ್ಯ ಬಂತು ಕೃಷ್ಣನಿಂದ ಅಂತ ಜರಾಸಂಧ ಕೃಷ್ಣನ ಮೇಲೆ ದ್ವೇಷ ಮಾಡ್ತಿದ್ದ. ಇದನ್ನ ಇವರೆಲ್ಲ ಕೌರವರು ಉಪಯೋಗಿಸ್ಕೊಂಡು, ನಮಗೀಗ ಭೀಮನ ಮೇಲೆ ದ್ವೇಷ ಮಾಡಬೇಕು, ಕೃಷ್ಣನ ಮೇಲೆ ದ್ವೇಷ ಮಾಡಬೇಕು, ಅವರಿಬ್ಬರಿಗೂ ಶತ್ರುವಾದಂಥವನು ಅಂದ್ರೆ ಜರಾಸಂಧ, ಅವನ್ ಪಕ್ಷ ವಹಿಸಿಬಿಡೋಣ ಅಂತ ಜರಾಸಂಧನ ಜೊತೆಗೆ ಇವರೆಲ್ಲ ಸೇರ್ಕೊಂಡಿದ್ದಾರೆ. ಕೃಷ್ಣ ಕಿಲೈಷಚ ಹರಿರ್ಯದುಷು ಪ್ರಜಾತ ಸ್ವಸ್ಯಾಶ್ರಯ ಕುರು ತತಸ್ಯ ಬಹು ಪ್ರತೀಪಂ ಸಮ್ಮಂತ್ರ ಚೈವ ಮತಿ ಪಾಪತಮಾ ನರೇಂದ್ರ ಪುತ್ರಾ ಹರೇಶ್ಚ ಬಹುಚಕ್ರು ರಥ ಪ್ರತೀಪಂ ತತ್ಪ್ರೇರಿತಾ ನೃಪತಯಃ ಪಿತರಶ್ಚ ತೇಷಾಂ ಸಾಕಂ ಬೃಹದ್ರಥ ಸುತೇನ ಹರೇ ಸಕಾಶಂ. ಜರಾಸಂಧನ ಜೊತೆಗೆ ಸೇರ್ಕೊಂಡು ಯುದ್ಧಾಯ ಜಗ್ಮುಹು, ಯುದ್ಧಕ್ಕೆ ಹೋದ್ರು. 18 ಬಾರಿ ಯುದ್ಧ ನಡೀತು ಜರಾಸಂಧನಿಗೂ ಕೃಷ್ಣನಿಗೂ. ಇವರೆಲ್ಲ ಅವನ ಕಡೆ ಸೇರ್ಕೊಂಡ್ರು. 18 ಬಾರಿ ಯುದ್ಧ ಆಗಿ ಆದದ್ದೇನು ಅಂತಂದ್ರೆ ಕೃಷ್ಣನ ಮೇಲೆ, ಭೀಮನ ಮೇಲೆ, ವಿಶೇಷವಾಗಿ ಭೀಮನ ಮೇಲೆ ಸೆಡ್ ತೀರಿಸ್ಕೊಳ್ಳೋದು. ಭೀಮನಿಗೆ ಬೆಂಬಲಿಗನಾಗಿ ನಿಂತ ಕೃಷ್ಣನ ಮೇಲೆ ಅವನಿಗೆ ಪ್ರತೀಕಾರ ಮಾಡಬೇಕು ಅಂತ ಹೇಳಿ ಯುದ್ಧಕ್ಕೆ ಹೋಗಿ ಸರ್ವ ಸಂಪತ್ತು ನಾಶ ಮಾಡಿಕೊಂಡ್ರಂತೆ. ದೊಡ್ಡವರ ವಿರುದ್ಧವಾಗಿ ಹೋದ್ರೆ ಆಗೋದೇನು ಅಂತಂದ್ರೆ ಅವರ ರಥ ಹೋಯ್ತು, ಕುದುರೆ ಹೋಯ್ತು, ಆನೆ ಹೋಯ್ತು, ಮೈಯಲ್ಲಿರೋ ರಕ್ತನೂ ಹೋಯ್ತಂತೆ, ಬುದ್ಧಿಂತೂ ಮೊದಲೇ ಹೋಗಿತ್ತು. ತೇನಾ ಗೃಹೀತ ರಥವಾಜಿ ಗಜಾನಿತಾಂತಂ ಶಸ್ತ್ರೈ ಪರೀಕ್ಷತ ತನೂಭಿರಲಂಬಮಂತಹ ರಕ್ತಂ ವಿಶಸ್ತ್ರ ಕವಚ ಧ್ವಜವಾಜಿ ಸೂತಾ, ಧ್ವಜ, ರಥ, ಕುದುರೆ, ಸೂತ, ಶಸ್ತ್ರ, ಸ್ರಸ್ತಾಂಬರಾಶ್ಲಥಿತ ಮೂರ್ಧಜಿನೋ ನಿವೃತ್ತಾ. ಹೀನಾಯವಾದಂತಹ ಪರಿಸ್ಥಿತಿಯಲ್ಲಿ ಆ ಜರಾಸಂಧನ ಜೊತೆಗೆ ಹೋದವರೆಲ್ಲ ಬರಬೇಕಾಯ್ತು. ಕೆಲವರು ಸತ್ತು ಹೋದ್ರು. ಇಂಥ 18 ಬಾರಿ ಹೋಗಿ ಎಲ್ಲ ಸೋತು ಪರಮೇಶ್ವರ ಇದು ಹೆಚ್ಚಾಗಿ ಬಿಟ್ಟಿದ್ದಾರೆ, ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಮತ್ತು ಪುನಃ ಕೌರವರು ಭೀಮನನ್ನು ಕೊಲ್ಲುವ ಪ್ರಯತ್ನ ಮತ್ತೂ ಮಾಡಿದ್ರಂತೆ. ಯಥೋದ್ಯಮ ಪುನರಪಿ ಸ್ಮ ಸಧಾರ್ತರಾಷ್ಟ್ರ ಭೀಮಂ ನಿಹಂತುಂ ಉರುಯತ್ನಮಕುರ್ವತಾಜ್ಞಾ, ಮತ್ತೆ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು, ಆದ್ರೆ ಯಾವುದು ಸಫಲ ಆಗಲಿಲ್ಲ. ಅಖಿಲಂ ಸಮೃಷೈವ ಕೃತ್ವ, ಎಲ್ಲ ವ್ಯರ್ಥ ಮಾಡಿ ಭೀಮ ತಾನಿನ್ನು ದಿಗ್ವಿಜಯಕ್ಕೆ ಹೋಗಿ ಎಲ್ಲಾ ಕಡೆ ದಿಗ್ವಿಜಯ ಮಾಡಿಕೊಂಡು ಇನ್ನಷ್ಟು ದುರ್ಯೋಧನನ ಹೊಟ್ಟೆ ಉರಿಸೋಣ ಅಂತ ಹೊರಟು. ಇನ್ನಷ್ಟು ಅವನ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಇದೇ ಭೀಮಸೇನ ದೇವರ ಪ್ರಧಾನ ಕಾರ್ಯ. ಆದ್ರಿಂದ ದಿಗ್ವಿಜಯಕ್ಕೆ ಹೊರಟಿದ್ದಾರೆ. ಪ್ರದಕ್ಷಿಣಾಕಾರವಾಗಿ ಹೊರಟ್ರಂತೆ. ಮೊದಲು ಪೂರ್ವ ದಿಕ್ಕು, ಆಮೇಲೆ ದಕ್ಷಿಣ, ಪಶ್ಚಿಮ, ಉತ್ತರ, ಹೀಗೆ ಪ್ರಾಚೀನ್ ದಿಶಂ ಪ್ರಥಮಮೇವ ಜಿಗಾಯ ಪಶ್ಚಾತ್ ಯಾಮ್ಯಾಂ ಜಲೇಶ ಪರಿಪಾಲಿತ ಯಾ ಸಹಾನ್ಯಾಂ. ಹೀಗೆ ದಿಗ್ವಿಜಯ ಮಾಡುವಾಗ ಯಾರ್ಯಾರನ್ನ ಗೆದ್ದುಕೊಂಡು ಬಂದ ಭೀಮ ಅಂತಂದ್ರೆ ರಾವಣ ಕುಂಭಕರ್ಣರು. ಅವರನ್ನು ಗೆದ್ದದಲ್ಲ, ಅವ್ರು ಹೋಗಿಬಿಟ್ಟಿದ್ರು, ತ್ರೇತಾಯುಗದವರು. ಇದು ದ್ವಾಪರ, 24ನೇ ತ್ರೇತಾಯುಗದಲ್ಲಿ ಇದ್ರು. ಆ 24ನೇ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರು ರಾಮದೇವರಿಂದ ಸತ್ತಿದ್ರು. ಅದೇ ರಾವಣ ಕುಂಭಕರ್ಣರು ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ರಂತೆ 28ನೇ ದ್ವಾಪರದಲ್ಲಿ. ಭೂತೌ ಪುರಾತನ ದಶಾನನ ಕುಂಭಕರ್ಣೌ ಮಾತೃಶ್ವಸಾ ತನಯತಾಂಚ ಗತೌ ಜಿಗಾಯ. ಹುಟ್ಟುವಾಗ ಅಕ್ಕ ತಂಗಿಯಂದ್ರ ಮಕ್ಕಳಾಗಿ ಹುಟ್ಟಿದ್ರು. ಮೊನ್ನೆ ಹೇಳಿ, ಇವನು ಕುಂಭಕರ್ಣ ದಂತವಕ್ರನಾಗಿ ಅಕ್ಕ ತಂಗಿಯಂದ್ರ ಮಕ್ಕಳಾಗಿ ಅವರು ಹುಟ್ಟಿದ್ರು. ಅವರನ್ನ ಪರಾಜಯಗೊಳಿಸಿದ, ಸೋಲಿಸಿದ, ಕೊಲ್ಲಿಲ್ಲ. ಮುಂದವರು ಕೃಷ್ಣನಿಂದ ಸಾಯುವವರು ಶಿಶುಪಾಲದಂತವಕ್ರು. ಆದ್ರಿಂದ ಭೀಮ ಅವರನ್ನ ತಾನು ಗೆದ್ದು ದಿಗ್ವಿಜಯದಲ್ಲಿ ಗೆದ್ದು ಬಂದ. ಅದೇ ರೀತಿ ಪೌಂಡ್ರಕ ವಾಸುದೇವ ಅಂತಿದ್ದ,
ಕೃಷ್ಣನ ಅಣ್ಣ ಆಗ್ಬೇಕು ಅವನು ಪೌಂಡ್ರಕ ವಾಸುದೇವ ಅಂತ. ವಸುದೇವನಿಗೆ ಹುಟ್ಟಿದ ಮಗ, ಆ ಪೌಂಡ್ರಕ ವಾಸುದೇವನನ್ನು ಗೆದ್ದ. ಭೀಷ್ಮಕನ ಮಗ ಮತ್ತೊಬ್ಬ, ಭೀಷ್ಮಕನ ಮಗ ಅಂದ್ರೆ ರುಕ್ಮಿಣಿಯ ಅಣ್ಣ ರುಕ್ಮಿ. ಆ ರುಕ್ಮಿಯನ್ನು ಕೂಡ ಗೆಲ್ತಾರೆ ಭೀಮಸೇನ ದೇವರು, ಗೆದ್ದು ಬಂದಿದ್ದಾರಂತೆ. ಈ ಸಂದರ್ಭದಲ್ಲಿ ಆಚಾರ್ಯ ಹೇಳ್ತಾರೆ, ಭೀಮ ಯಾರನ್ನ ಗೆದ್ದ? ರುಕ್ಮಿ, ಭೀಷ್ಮಕನ ಮಗ. ಅವನು ಯಾರು? ರುಕ್ಮಿಣಿಯ ತಂದೆ ಭೀಷ್ಮ, ರುಕ್ಮಿಣಿಯ ಅಣ್ಣ. ಅವನು ಯಾರು ಅಂತಂದ್ರೆ ಇಲ್ವಲ ಅನ್ನತಕ್ಕಂಥ ಒಬ್ಬ ರಾಕ್ಷಸ, ಒಬ್ಬ ದೈತ್ಯ. ಹಿಂದೆ ವಾತಾಪಿ ಇಲ್ವಲ ಅಂತ ಇಬ್ಬರಿದ್ರು, ಬಹಳ ಕುಪ್ರಸಿದ್ಧರು. ವಾತಾಪಿ ಇಲ್ವಲ ಅಂತ ಏನ್ ಮಾಡ್ತಿದ್ರು ಅಂದ್ರೆ, ಒಬ್ಬ ಇಲ್ವಲ ಯಾರೋ ಬ್ರಾಹ್ಮಣನ ಹತ್ರ ಹೋಗಿ ಇಂದ್ರನಂಥ ಮಗ ಹುಟ್ಟಬೇಕು ಅಂತ ಕೇಳಿದ್ನಂತೆ. ನಿನಗೇನ್ ಹುಡ್ತಾನ ಅವೆಲ್ಲ ಇಟ್ಟು ಸುಮ್ಮನೆ ಮಗ ಹುಟ್ಟು ಅಂತ ಹೇಳು, ಬೇಕಾದ್ರೆ ಏನಾದ್ರೂ ಫಲ ಮಂತ್ರಿಸ್ಕೊಡ್ತೀನಿ ಎಂದು. ಇಂದ್ರನಂಥ ಮಗನೇ ಬೇಕು ಅಂತಂದಾಗ ಆ ಬ್ರಾಹ್ಮಣ ಒಪ್ಪಲಿಲ್ಲಂತ ಇಲ್ವಲನಿಗೆ. ಅವನೊಬ್ಬ ರಾಕ್ಷಸ, ಅವನಿಗೆ ಇಂದ್ರನಂಥ ಮಗ ಹುಟ್ಟುಬಿಟ್ರೆ ಏನ್ ಗತಿ? ಆಗುದಿಲ್ಲ ಅಂದಿದ್ದು. ಅವತ್ತಿನಿಂದ ಅವನಿಗೆ ಬ್ರಾಹ್ಮಣ ವರ್ಣದ ಮೇಲೆ ಸೃಷ್ಟಿ, ಇಡೀ ಬ್ರಾಹ್ಮಣ ಜಾತಿಯನ್ನೇ ನಾಶಪಡಿಸ್ತೇನೆ ಅಂತ ಹೊರಟನಂತ. ಅದಕ್ಕೇನ್ ಮಾಡಿದ ಅಂದ್ರೆ, ಅವನ ತಮ್ಮ ವಾತಾಪಿ ಅಂತಿದ್ದ. ಆ ವಾತಾಪಿ ಅವನು ಕಾಮರೂಪಿ, ಇಚ್ಛಾರೂಪಿ, ಏನ್ ಬೇಕಾದ್ರೂ ರೂಪ ಬರ್ತಿತ್ತು. ಅವನನ್ನು ಕುರಿ ಮಾಡಿಬಿಡೋದು. ಅವನು ಕುರಿ ಆದ ಕೂಡಲೇ ಅದನ್ನು ಕೊಂದು ಆ ಕುರಿ ಮಾಂಸದಿಂದ ಅಡಿಗೆ ಮಾಡಿ ಬ್ರಾಹ್ಮಣರನ್ನ ಶ್ರಾದ್ದದ ಊಟಕ್ಕೆ ಅಂತ ಕರಿತಿದ್ನಂತೆ. ಬರ್ತಿದ್ರು ಪಾಪ. ಬಂದಾಗ ಅವರಿಗೆ ಊಟ ಹಾಕಿಬಿಡೋದು, ಆ ಮಾಂಸದ ಊಟ ಹಾಕಿಬಿಡೋದು. ಅವ್ರು ಕೈ ತೊಳ್ಕೊಂಡು ಈಚೆ ಬರುವಾಗ್ಲೇನೆ ವಾತಾಪೆ ಶೀಘ್ರಮಾಗಚ್ಚ ಅಂತ ಕರೆದು ಬಿಡ್ತಿದ್ನಂತೆ. ಅವನು ಮಾಂಸದ ರೂಪದಿಂದ ಬ್ರಾಹ್ಮಣರ ಹೊಟ್ಟೆ ಒಳಗೆ ಸೇರಿದವನು ಅಲ್ಲಿ ರೂಪಧಾರಣೆ ಮಾಡಿ ಅವ್ರ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಿದ್ನಂತೆ. ಎಂಥ ಆಕ್ರಮಣ! ಊಟ ಹಾಕಿ ಅವ್ರ ಹೊಟ್ಟೆ ಹೊಡಿ ಸಾಯಿಸೋದು. ಹೀಗೆ ಊಟ ಕರೆದು ಎಲ್ಲಾ ಬ್ರಾಹ್ಮಣರನ್ನು ಈ ರೀತಿ ವಾತಾಪಿಯ ಮೂಲಕ ಸಾಯಿಸ್ತಿದ್ನಂತೆ. ಕೊನೆಗೆ ಒಂದ್ಸಲ ಈ ಸರದಿ ಅಗಸ್ತ್ಯರಿಗೆ ಬಂತು. ಅವರು ಹೋದ್ರು ಶ್ರಾದ್ದ ಭೋಜನಕ್ಕೆ ಅಂತ. ಗೊತ್ತಿತ್ತು ಅವ್ರಿಗೆ ಇದೆಲ್ಲ ಚಮತ್ಕಾರ. ಅವರು ಊಟ ಮಾಡಿ ಕೈ ತೊಳ್ಕೊಂಡು ಬರುವಾಗಲೇ ಇಲ್ವಲ ಕರೆದ, ವಾತಾಪೆ ಶೀಘ್ರಮಾಗಚ್ಚ ಅಂತ ಕರೆದ. ಅದಕ್ಕಿಂತಲೂ ಶೀಘ್ರತರಂ ಇವರೇನ್ ಮಾಡಿದ್ರು, ಜೀರ್ಣೋಭವ ಅಂದ್ಬಿಟ್ರು. ಶೀಘ್ರತರಂ ಜೀರ್ಣೋಭವ, ಒಳಗೆ ನೀನು ಅದಕ್ಕಿಂತ ಮುಂಚೆ ಜೀರ್ಣ ಆಗು ಅಂದ್ಬಿಟ್ರು. ಒಳಗೆ ಜೀರ್ಣ ಆಗಿ ಸತ್ತು ಹೋಗ್ಬಿಟ್ಟ. ಇನ್ನೇನು ಹೊರಗೆ ಬರೋದು, ಇವ್ರು ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅಗಸ್ತ್ಯರು ಉಳಿದು ಆಮೇಲೆ ಹುಂಕಾರದಿಂದ ಇಲ್ವಲ್ನನ್ನು ಕೂಡ ಸಾಯಿಸಿಬಿಟ್ಟಿದ್ರು. ಹೀಗೆ ಅದಕ್ಕೆ ಊಟ ಮಾಡಿದಾಗ ಎಂಥ ಊಟ ನೋಡಿ ಅಗಸ್ತ್ಯರದ್ದು. ಅದು ಊಟ ಮಾಡಿ ಆ ವಾತಾಪಿಯನ್ನೇ ಹೊಟ್ಟೆ ಒಳಗೆ ಜೀರ್ಣ ಮಾಡಿದಂತಹ ಶಕ್ತಿ ಅವರದ್ದು. ಅದಕ್ಕೆ ತಿಂದದ್ದು ಜೀರ್ಣ ಆಗಬೇಕಾದ್ರೆ ಅಗಸ್ತ್ಯ ಋಷಿಗಳ ಸ್ಮರಣೆ ಮಾಡ್ಬೇಕಂತ. ಯಾಕೆಂದ್ರೆ ಅವರು ವಾತಾಪಿಯನ್ನೇ ಜೀರ್ಣ ಮಾಡಿದಂಥವ್ರು. ಆದ್ರಿಂದ ಅವರಿಗೆ ಜೀರ್ಣ ಮಾಡಿಸೋ ಶಕ್ತಿ ಚೆನ್ನಾಗಿದೆ ಅಂತ. ಅಜೀರ್ಣ ಆಗುವವರೆಲ್ಲ ಇವನನ್ನ ಅಗಸ್ತ್ಯರನ್ನು ಸ್ಮರಣೆ ಮಾಡಿಬಿಟ್ರಾಯ್ತು. ಆತಾಪಿ ಭಕ್ಷಿತೋ ಏನ, ಅದಕ್ಕೆ ಊಟ ಆದ ಕೂಡಲೇ ಈ ಶ್ಲೋಕ ಹೇಳೋದು ರೂಢಿಯಲ್ಲಿ ಉಂಟು. ಆತಾಪಿ ಭಕ್ಷಿತೋ ಏನ ವಾತಾಪೀಚ ಮಹಾಸುರ ಅಗಸ್ತ್ಯಸ್ಯ ಪ್ರಸಾದೇನ ಭೋಜನಂ ಮಮ ಜೀರ್ಯತಾಂ ಅಂದ್ರೆ ಊಟ ಎಲ್ಲ ಜೀರ್ಣ ಆಗಿಬಿಡುತ್ತೆ. ಆತಾಪಿ ಎಲ್ರಿಗೂ ಆತಾಪ ಕೊಡತಕ್ಕಂಥ ಆತಾಪಿ ಭಕ್ಷಿತೋ ಏನ ವಾತಾಪೀಚ ಮಹಾಸುರ ಅಂಥ ಅಗಸ್ತ್ಯಸ್ಯ ಪ್ರಸಾದೇನ ಭೋಜನಂ ಮಮ ಜೀರ್ಣ್ಯತ. ಇಂಥ ಅಗಸ್ತ್ಯರಿಂದ ಹುಂಕಾರದಿಂದ ಹತನಾದಂಥ ನರಹೇಲ್ವಲಾಖ್ಯ ಅಂತ ರಾಚಾರ. ಯಃ ಪೂರ್ವಮಾಸ ದಿತಿಜೋ ನರಹೇಲ್ವಲಾಖ್ಯ ನರಹ, ಹೀಗೆ ನರರನ್ನೇ ನರಹಂತಕ ಇಂಥ ಉಪಾಯ ಮಾಡಿ ಅಂಥ ಇಲ್ವಲ ಇವರಿಂದ ಸತ್ತಿದ್ದ. ರುಗ್ಮೀತಿ ನಾಮ ಚ ಬಭೂವ ಸಕುಂಡಿನೇಶ, ಭೀಷ್ಮಕನ ಮಗನಾಗಿ ಕುಂಡಿನಾಪುರದ ರಾಜನಾಗಿದ್ದ ಆ ರುಗ್ಮಿಯನ್ನ ಗೆದ್ದು ಬಂದಿದ್ದಾರೆ. ಹಾಗೆ ಅವನಲ್ಲಿ ಅಗ್ನಿದೇವರ ಒಬ್ಬ ಮಗನ ಆವೇಶ ಇತ್ತಂತೆ. ಅಗ್ನಿದೇವರ ಮಗ ಶುಚಿ ಅಂತ, ಆ ಶುಚಿ ಎನ್ನುವವನ ಆವೇಶ ಇತ್ತು ರುಗ್ಮಿಯಲ್ಲಿ. ಇಲ್ವಲನ ಅವತಾರ, ಇಲ್ವಲನ ಅಂಶ ರುಗ್ಮಿ, ಇವನ ಶುಚಿಯ ಆವೇಶ ಇತ್ತು. ಭೀಷ್ಮಕನ ಮಗ. ಭೀಷ್ಮಕ ಯಾರು ಅಂತಂದ್ರೆ ದ್ವಾದಶಾದಿತ್ಯರಲ್ಲಿ ಮಿತ್ರ ಅಂತ ಒಬ್ಬ, ಮಿತ್ರನ ಅವತಾರನೇ ಭೀಷ್ಮಕ. ಅವನಲ್ಲಿ ರಾಹುವಿನ ಆವೇಶ ಇತ್ತು ಭೀಷ್ಮಕನಲ್ಲಿ. ಮುಂದೆ ಶಲ್ಯನನ್ನ ದಿಗ್ವಿಜಯದಲ್ಲಿ ಶಲ್ಯನನ್ನ ಸೋಲಿಸಿದ್ರಂತೆ ಭೀಮಸೇನ ದೇವರು. ಶಲ್ಯ ಭೀಮನಿಗೆ ಸೋದರ ಮಾವನೆ, ಆದ್ರೂ ಯುದ್ಧಕ್ಕೆ ಬಂದಿದ್ದಾನೆ. ಯಾಕೆ ಅಂತಂದ್ರೆ ಬಂಧೋರ್ ನಿಜಸ್ಯತು ಬಲಂ ಸುಪರೀಕ್ಷಮಾಣ. ಶಲ್ಯ ಯಾರು? ಅವನು ಸಾತ್ವಿಕ ಜೀವ. ಶಲ್ಯ ಸಕ್ಲಾದ, ಪ್ರಹ್ಲಾದನ ತಮ್ಮ ಸಕ್ಲಾದನ ಅವತಾರ, ಸಾತ್ವಿಕ. ಆದ್ರೆ ಭೀಮನ ಬಲ ಪರೀಕ್ಷೆ ಮಾಡಬೇಕು ಅಂತ ಅವನು ಕೂಡ ಯುದ್ಧಕ್ಕೆ ಬಂದಂತೆ. ಸೋತ, ಶಲ್ಯರಾಜನು ಸೋತ. ಆಮೇಲೆ ಭೀಮ ಏಕಲವ್ಯನನ್ನು ಕೂಡ ದಿಗ್ವಿಜಯದಲ್ಲಿ ಗೆದ್ದಂತೆ. ಏಕಲವ್ಯ ಅವನೊಬ್ಬ ದೈತ್ಯ, ಅವನನ್ನು ಕೂಡ ಭೀಮ ಸೋಲಿಸಿ ದಿಗ್ವಿಜಯ ಮಾಡಿಕೊಂಡು ಬಂದಿದ್ದಾನೆ. ಆ ನಂತರ ಅರ್ಜುನನು ಕೂಡ ದಿಗ್ವಿಜಯಕ್ಕೆ ಹೋದ. ತದ್ಬಾಹುವೀರ್ಯ ಪರಿಪಾಲಿತ ಇಂದ್ರಸೂನು, ಭೀಮಸೇನ ದೇವರ ಬಾಹುಬಲದಿಂದ ಭೀಮನ ಸದಾ ರಕ್ಷಣೆಯಲ್ಲಿ ಇರ್ತಿದ್ದ ಅರ್ಜುನನು ಕೂಡ ದಿಗ್ವಿಜಯ ಮಾಡಿಕೊಂಡು ಬಂದಿದ್ದಾನೆ. ತದ್ಬಾಹುವೀರ್ಯ ಪರಿಪಾಲಿತ ಇಂದ್ರಸೂನು ಶೇಷಾಂದ್ರಪಾಂಶ್ಚ ಸಮಜೈದ್ ಬಲವಾನ ಯತ್ನಾತ್ ಸಾಲ್ವಂಚ ಹಂಸಡಿಭಿಕೌ ಚ ವಿಜಿತ್ಯ ಭೀಮೋ ನಾಗಾಹ್ವಯಂ ಪುರಮಗಾತ್ ಸಹಿತೋರ್ಜುನೇನ. ಭೀಮ ಮತ್ತು ಅರ್ಜುನ
ಇಬ್ರು ಕೂಡ ದಿಗ್ವಿಜಯಕ್ಕೆ ಹೊರಟಿದ್ದಾರೆ. ಭೀಮಸೇನ ದೇವರು ಶಿಶುಪಾಲ, ದಂತವಕ್ರ, ರುಕ್ಮಿ, ಪೌಂಡ್ರಕ ವಾಸುದೇವ, ಏಕಲವ್ಯ ಇವರನ್ನೆಲ್ಲ ಪರಾಜಯಗೊಳಿಸಿದ್ರು. ಅದೇ ರೀತಿ ಜರಾಸಂಧನನ್ನು ಕೂಡ ಪರಾಜಯಗೊಳಿಸಿದ್ರು. ಆವಾಗಲೇ ಭೀಮಸೇನ ದೇವರು ಜರಾಸಂಧನಿಂದ ಅರ್ಧ ಅಂಗರಾಜ್ಯವನ್ನ ಇಸ್ಕೊಂಡು ಬಂದು ಧೃತರಾಷ್ಟ್ರನಿಗೆ ಅರ್ಪಣೆ ಮಾಡಿದ್ದಾರಂತೆ ಭೀಮಸೇನ ದೇವರು. ಅಂದ್ರೆ ಅವನ ಆಶ್ರಯದಲ್ಲಿದ್ರು ಅಂತ, ಅದು ಧರ್ಮ ಅಂತ ಭೀಮಸೇನ ದೇವರು ಆ ರೀತಿ ಅಂಗರಾಜ್ಯವನ್ನು ಕೂಡ ಕೊಟ್ಟಿದ್ರು. ಭೀಮನ ಸಹಾಯದಿಂದ ಅರ್ಜುನನು ಕೂಡ ಕೆಲವು ರಾಜರನ್ನ ಅರ್ಜುನನು ಕೂಡ ಜಯಿಸಿದ್ದಾನೆ. ಭೀಮಸೇನ ದೇವರು ಇನ್ನೂ ಕೆಲವರನ್ನ ಸಾಲ್ವ, ಹಂಸ, ಲಿಭಿಕ ಇವರನ್ನೆಲ್ಲ ಗೆದ್ದು ಇಬ್ರು ಸೇರಿ ಹಸ್ತನಾಪುರಕ್ಕೆ ದಿಗ್ವಿಜಯ ಮಾಡಿಕೊಂಡು ಬಂದು ಈ ವೃತ್ತಾಂತವನ್ನೆಲ್ಲ ತಿಳಿದಂಥ ಯುಧಿಷ್ಠಿರ, ಕುಂತಿ, ನಕುಲ ಸಹದೇವರು, ಭೀಷ್ಮರು ಎಲ್ಲರೂ ಕೂಡ ಬಹಳ ಸಂತೋಷಪಟ್ಟಿದ್ದಾರೆ. ಅನೇಕ ಸಜ್ಜನಗಣ ಸಹ ಪೌರರಾಷ್ಟ್ರ, ಆ ಊರಿನಲ್ಲಿದ್ದಂತಹ ಎಲ್ಲ ಸಜ್ಜನರು, ಹಾಗೆ ಕೃಷ್ಣನ ಬಳಗದವರು, ಯಾದವರು ಅವರೆಲ್ಲರೂ ಕೂಡ ಬಹಳ ಸಂತೋಷಪಟ್ಟರು ಭೀಮಾರ್ಜುನರ ದಿಗ್ವಿಜಯ ವಿಚಾರ ಕೇಳಿ. ಆದರೆ ದುರ್ಯೋಧನಾದಿಗಳಿಗೆ ಬಹಳ ಇನ್ನಷ್ಟು ಅಸೂಯೆ ಜಾಸ್ತಿ ಆಯಿತು. ಆ ಪುತ್ರ ವ್ಯಾಮೋಹದಿಂದ, ದುರ್ಯೋಧನನ ಮಾತಿನಿಂದ ಧೃತರಾಷ್ಟ್ರನು ಕೂಡ ಸ್ವಲ್ಪ ಪಕ್ಷಪಾತ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತನ್ನ ಮಕ್ಕಳ ಮೇಲೆ ವಿಶೇಷ ಪ್ರೀತಿ, ತಮ್ಮನ ಮಕ್ಕಳು ಪಾಂಡುರಾಜನ ಮಕ್ಕಳನ್ನ ಕಡೆಗಣಿಸಿಬಿಟ್ಟು ಅವರ ಬಗ್ಗೆ ಯಾವ ರೀತಿಯಾದಂತಹ ಆದರವೂ ಇಲ್ಲ, ಲಕ್ಷ್ಯ ಇಲ್ಲ, ಅವರನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟ ಧೃತರಾಷ್ಟ್ರ. ಇದಕ್ಕೆ ಕಾರಣ ದುರ್ಯೋಧನನ ಪ್ರೇರಣೆ. ಹೀಗೆ ತನ್ನವರು ಪರಕೀಯರು, ಮಾಮಕ ಪಾಂಡವಾಸ್ತೈವ ಕಿಮಕುರುವತ ಸಂಜಯ ಅಂತ ಬರ್ತದೆ. ಮಾಮಕಾಹ ನನ್ನವರು, ಪಾಂಡವರು, ಈ ಭಾವನೆ ಬಂದ್ಬಿಡ್ತು. ನನ್ನವರು ತಮ್ಮನ ಮಕ್ಕಳು, ಪಾಂಡವರು ಅಂದ್ರೆ ಅವರು ಹೊರಗಿನವರು, ಇವರೆಲ್ಲ ನನ್ನವರು. ಈ ಒಂದು ಪಕ್ಷಪಾತ ಧೃತರಾಷ್ಟ್ರನ ತಲೆಯಲ್ಲಿ ತುಂಬಿತು. ಇದನ್ನ ಪಕ್ಷಪಾತ ತೋರಿಸ್ತಾ ಇದ್ದ. ಇದು ಹಾಗಾಗಿ ಕೃಷ್ಣನ ಕಿವಿಗೂ ಕೂಡ ಬಿತ್ತಿದು. ಮಧುರಾಪಟ್ಟಣದಲ್ಲಿದ್ದಂತಹ ಕೃಷ್ಣ ಮೊಟ್ಟ ಮೊದಲ ಬಾರಿಗೆ ತನ್ನ ರಾಜನೀತಿ ಶುರು ಮಾಡ್ತಾನೆ. ರಾಜಕೀಯ ಪ್ರಾರಂಭ ಮಾಡಿದ್ದೇ ಆವಾಗ ಕೃಷ್ಣ ಸುಮ್ಮನಿರಲಿಲ್ಲ. ಗೊತ್ತಾಯ್ತು ಧೃತರಾಷ್ಟ್ರ ದುರ್ಯೋಧನನ ಮೇಲಿನ ವ್ಯಾಮೋಹದಿಂದ, ದುರ್ಯೋಧನನ ಮಾತಿಗೊಳಗಾಗಿ ಪಾಂಡವರನ್ನು ಸ್ವಲ್ಪ ಕಡೆಗಾಣಿಸ್ತಿದ್ದಾನೆ ಅಂತ ಗೊತ್ತಾದ ಕೂಡಲೇ ಕೃಷ್ಣ ಅಕ್ರೂರ್ನನ್ನ ಕರೆದು ಹೇಳ್ಕಳಿಸ್ತಾನೆ. ಕೃಷ್ಣ ಸುಯೋಧನ ಮುಖಾಕ್ರಮ ಮಾಂಬಿಕೇಯಂ ಜಾನನ್ ಸ್ವಪುತ್ರ ವಶವರ್ತಿನ ಮೇ ಭಗತ್ವಾ ಸ್ವಾಭಲ್ಕಿನೋ ಗೃಹಮಮುಂ ಧೃತರಾಷ್ಟ್ರ ಶಾಂತಿ ಗಂತುಂ ದಿದೇಶ ಗಜನಾಮ ಪುರಂ ಪರೇಶಃ. ಅಕ್ರೂರ, ನೀನು ಧೃತರಾಷ್ಟ್ರನ ಹತ್ರ ಹೋಗು. ಪಾಂಡವರ ಮಧ್ಯದಲ್ಲಿ ಧೃತರಾಷ್ಟ್ರ, ಕೌರವರು ಅವರೆಲ್ಲರ ಮಧ್ಯದಲ್ಲಿ ಸ್ವಲ್ಪ ಸಮಯ ಅಲ್ಲಿದ್ದು ನೋಡು. ನಿಜವಾಗಿಯೂ ಧೃತರಾಷ್ಟ್ರ ಪಕ್ಷಪಾತ ಮಾಡ್ತಾ ಇದ್ದಾನೋ ಪಾಂಡವರ ಮೇಲೆ, ಅವರ ಮೇಲೆ ತಿರಸ್ಕಾರ ಬುದ್ಧಿ, ಕೌರವರ ಮೇಲೆ, ತನ್ನ ಮಕ್ಕಳ ಮೇಲೆ ವಿಶೇಷ ಆದರ, ಇದನ್ನೆಲ್ಲ ಮಾಡ್ತಿದ್ದಾನೋ ಹೇಗೆ? ತಂದೆ ಇಲ್ಲದಂಥ, ತಂದೆಯನ್ನು ಕಳ್ಕೊಂಡಂಥ ಪಾಂಡವರ ಮೇಲೆ ವಿಶೇಷ ಪ್ರೀತಿ ತೋರಿಸ್ಬೇಕು ಅವನು ನಿಜವಾಗಿಯೂ. ಆದ್ರೆ ಯಾವ ರೀತಿ ನಡ್ಕೊಳ್ತಾ ಇದ್ದಾನೆ, ಅವನಲ್ಲೇನು ವೈಷಮ್ಯ ಇದೆ, ಇದನ್ನೆಲ್ಲ ಗಮನಿಸು, ಪರೀಕ್ಷೆ ಮಾಡು. ಒಂದು ವೇಳೆ ಧೃತರಾಷ್ಟ್ರ ಪಾಂಡವರ ಮೇಲೆ ಅನಾದರ ಮಾಡ್ತಿದ್ದಾನೆ, ದುರ್ಯೋಧನಾದಿಗಳ ಮೇಲೆ ವಿಶೇಷ ವ್ಯಾಮೋಹ ಇದೆ ಅಂತ ಗೊತ್ತಾದರೆ, ಮತ್ತು ದುರ್ಯೋಧನನ ಬಲಿಗೆ ಬಿದ್ದಿದ್ದಾನವನು, ದುರ್ಯೋಧನ ಅವನನ್ನು ಆಕ್ರಮಣ ಮಾಡಿಬಿಟ್ಟಿದ್ದಾನೆ, ಕಲಿಯ ಮಾತಿಗೆ ಅವನು ಸಿಗಾಕೊಂಡಿದ್ದಾನೆ ಅಂತ ಏನಾದರೂ ನಿನಗೆ ಅನಿಸಿದರೆ ಮೊದಲು ಒಳ್ಳೆ ಮಾತಿನಲ್ಲಿ ಬುದ್ಧಿವಾದ ಹೇಳವನು. ಹಿಂಗ್ ಮಾಡಬಾರದು, ಪಾಂಡುರಾಜ ಸತ್ತೋಗಿದ್ದಾನೆ, ಅವರ ಮಕ್ಕಳು ತಮ್ಮನ ಮಕ್ಕಳು ಅಂತ ನೀನು ಆದರದಿಂದ ನೋಡ್ಕೊಳ್ಬೇಕು ಅಂತ ಒಳ್ಳೆ ಮಾತಿನಿಂದ ಬುದ್ಧಿವಾದ ಹೇಳು. ಕೇಳಲಿಲ್ಲ ಅಂತ ಆದ್ರೆ ಒಂದು ಎಚ್ಚರಿಕೆ ಕೊಟ್ಟು ಬಾ ಅಂತಲೂ ಹೇಳ್ತಾರೆ. ಕೇಳಲಿಲ್ಲ ಅಂತ ಆದ್ರೆ ಆಮೇಲೆ ಎಚ್ಚರಿಕೆ ಕೊಡು, ಬೆದರಿಕೆ ಹಾಕು, ಅದರಲ್ಲೇನೋ ಯೋಚನೆ ಇಲ್ಲ. ಆಯ್ತು ಅಂತ ಏನ್ ಹೇಳಬೇಕು ಅಂತ ಕೇಳ್ತಾನೆ. ಏನ್ ಹೇಳಬೇಕು? ಅಕ್ರೂರ ಕೇಳಿದ. ಮೊದಲು ಒಳ್ಳೆ ಮಾತಿನಿಂದ ಹೇಳು, ಪಾಂಡವರನ್ನು ಸರಿಯಾಗಿ ನೋಡ್ಕೊ ಅಂತ ಹೇಳು. ಅವನೇನಾದ್ರೂ ಎದುರು ಮಾತಾಡಿದ ಅಂತಂದ್ರೆ ಮತ್ತೆ ಎಚ್ಚರಿಕೆ ಕೊಡು. ನೀನ್ ಇದೇ ವರ್ತನೆ ಮುಂದುವರಿಸಿದೆ ಅಂತಂದ್ರೆ ತವ ಪುತ್ರ ನಸಂತೇವ ಭೀಮಸೇನಾಗ್ನಿ ಭಸ್ಮಿತಾಹ ಹೇಳ್ಬಿಡು ಅಂತಂದು. ನೋಡು, ಪಾಂಡವರ ಮಧ್ಯದಲ್ಲಿ ಅವರ 5 ಮಂದಿ ಅಂತ ಭಾವಿಸಬೇಡ. ಆ ಪಂಚ ಪಾಂಡವರ ಮಧ್ಯದಲ್ಲಿ ಒಬ್ಬ ಭೀಮಸೇನ ಇದ್ದಾನೆ, ಅಗ್ನಿ ಇದ್ದ ಹಾಗೆ. ಅವನ ಅಗ್ನಿ ಇದ್ದ ಹಾಗೆ ನಿನ್ನ 100 ಮಕ್ಕಳನ್ನು ಸುಟ್ಟಾಕುವಂತಹ ಅಗ್ನಿ. ತವ ಪುತ್ರಾಹ ನಸಂತೇವ ಭೀಮಸೇನಾಗ್ನಿ ಭಸ್ಮಿತಾಹ. ಭೀಮ ಅನ್ನೋ ಅಗ್ನಿಯಿಂದ ಸುಟ್ಟು ಬೂದಿ ಹಾಕ್ತಾರೆ ನಿನ್ನ ಮಕ್ಕಳು, ಎಚ್ಚರಿಕೆ. ಅವರಿಗೂ ಬುದ್ಧಿವಾದ ಹೇಳು, ನೀನ್ ಅವರ ಬಲೆಗೆ ಬೀಳಬೇಡ ಅನ್ನುವಂತಹ ಎಚ್ಚರಿಕೆ ಮಾತು ಹೇಳಿವ. ಇಂಥ ಧಾರ್ಷ್ಟ್ಯ ಆವಾಗ ಕೃಷ್ಣನ್. ಇದು ರಾಜನೀತಿ ಅಂತಂದ್ರೆ ಹೀಗೆ. ಅನ್ಯಾಯ ನಡೀತಾ ಇದೆ ಧೃತರಾಷ್ಟ್ರನಿಂದ ಅಂತ ಆದಾಗ ಹೋಗಿ ಎಚ್ಚರಿಕೆ ಹೇಳಿದ. ತಮ್ಮನ ಮಕ್ಕಳು, ತನ್ನ ಮಕ್ಕಳು, ಅವ್ರನ್ನ ಒಂದೇ ರೀತಿಯಲ್ಲಿ ಸಾಮ್ಯ ದೃಷ್ಟಿಯಿಂದ ನೋಡ್ಕೊಳ್ಬೇಕು. ಏನಾದ್ರೂ ವ್ಯತ್ಯಾಸ ಮಾಡಿದ ಅಂತಂದ್ರೆ ಈ ಎಚ್ಚರಿಕೆ ಕೊಟ್ಟುವ. ಜ್ಞಾತ್ವ ಇಷ್ಟು ಕೃಷ್ಣ ಹೇಳಿ ಕಳಿಸಿದ. ಅಕ್ರೂರ ಹಾಗೆ ಆಗ್ಲಿ ಅಂತ ಹೇಳಿ ಹಸ್ತಿನಾಪುರಕ್ಕೆ ಬಂದು ಸಂಪೂಜಿತ ಕತಿಪಯಾನ್ ಅವಸತ್ಯ ಮಾಸಾನ್, 1-2 ದಿನ ಇರಲಿ, ಕೆಲವು ತಿಂಗಳಿದ್ನಂತೆ. ಸಂಪೂರ್ಣ ಪರೀಕ್ಷೆ ಮಾಡಬೇಕು ಕೂಲಂಕಷವಾಗಿ ಅಂತ ಹೇಳಿ ಎಲ್ಲರ ಜೊತೆಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ತಾರೆ ಅಂತ ನೋಡಬೇಕು, ಪ್ರತಿಯೊಬ್ಬರನ್ನು ಇಂಟರ್ವ್ಯೂ ಮಾಡಬೇಕು. ಇದೆಲ್ಲ ರಾಜನೀತಿ ಕೃಷ್ಣ ಹೇಳಿ ಕಳಿಸಿದ್ದ. ಅಕ್ರೂರ ಅದೇ ರೀತಿಯಾಗಿ ಕೆಲವು ತಿಂಗಳ ತನಕ ಅಲ್ಲಿದ್ದು ಜ್ಞಾತುಂ ಹಿ ಪಾಂಡುಷು ಮನಃ ಪ್ರಸೃತಿಂ ಕುರುಣಾಂ. ಧೃತರಾಷ್ಟ್ರ ಮಾತ್ರ ಅಲ್ಲ, ಕೌರವರೆಲ್ಲ
ಪಾಂಡವರ ಬಗ್ಗೆ ಹೇಗೆ ನಡ್ಕೊಳ್ತಾರೆ, ಆ 100 ಜನರಲ್ಲಿ ಯಾವ್ಯಾರಿಗೆ ಏನೇನ್ ಭಾವನೆ ಇದೆ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಅವರ ಮಧ್ಯದಲ್ಲಿ ಕೆಲವು ತಿಂಗಳು ತನಕ ವಾಸ ಮಾಡಿ ಅಂತೂ ಗೊತ್ತಾಯ್ತು ಅಕ್ರೂರ್ನಿಗೆ ಕೌರವರು ಮತ್ತು ಧೃತರಾಷ್ಟ್ರ ಇವರೆಲ್ಲರೂ ಪಾಂಡವರನ್ನ ಬಹಳ ತಿರಸ್ಕಾರ ಮಾಡ್ತಾ ಇದ್ದಾರೆ, ಅವರ ಮೇಲೆ ಅಸೂಯೆ, ಹೊಟ್ಟೆ ಕಿಚ್ಚು, ಇವರದ್ದೇನು ತಪ್ಪಿಲ್ಲ, ಅವರ ಮೇಲೆ ಅಸೂಯೆ ಬಂದಿದೆ ಅಂತ ಎಲ್ಲವನ್ನೂ ಅಕ್ರೂರ ಅರ್ಥ ಮಾಡಿಕೊಂಡ. ಆದ್ರಿಂದಲೇ ಕೃಷ್ಣ ಅಕ್ರೂರನ ಕಳಿಸಿದ್ದ. ಅಕ್ರೂರ ಕಂಸನಿಗೆ ಮಂತ್ರಿಯಾಗಿ ಕೆಲಸ ಮಾಡಿದವನು, ಮಹಾ ಚಾಣಾಕ್ಷ ಅವನು. ಆದ್ರಿಂದ ಅಕ್ರೂರನನ್ನು ಕಳಿಸಿದ್ದ. ಜ್ಞಾತ್ವಾ ಸಕುಂತಿ ವಿದುರೋಕ್ತಿತ ಆತ್ಮನಾಚ ಮಿತ್ರಾರಿ ಮಧ್ಯಮ ಜನಾಂಸ್ತನಯೇಷು ಪಾಂಡೋ. ಎಲ್ಲಾ ತಿಳ್ಕೊಂಡ. ಕುಂತಿ ಹತ್ರ ವಿಚಾರ ಮಾಡಿದ, ವಿದುರ ಮಹಾನೀತಿವಂತ ಅಂತ ತಿಳ್ಕೊಂಡು ವಿದುರನ ಜೊತೆಗೆ ಸಮಾಲೋಚನೆ ಮಾಡಿದ ಅಕ್ರೂರ. ಎಲ್ಲ ಮಾಡಿ ಯಾರು ಪಾಂಡವರ ಮೇಲೆ ಪ್ರೀತಿ ಮಾಡ್ತಾ ಇದ್ದ, ಯಾರು ಪಾಂಡವರಿಗೆ ಶತ್ರುಗಳಾಗಿದ್ದಾರೆ, ಯಾರು ಮಧ್ಯಮವರ್ತಿಗಳಾಗಿದ್ದಾರೆ, ಈ ಕಡೆ ಕೌರವರ ಕಡೆನೂ ಇಲ್ಲ, ಪಾಂಡವರ ಕಡೆನೂ ಇಲ್ಲ, ಮಧ್ಯವರ್ತಿಗಳಾಗಿ ಯಾರಿದ್ದಾರೆ, ಯಾರು ಕೌರವರ ಕಡೆ, ಯಾರು ಪಾಂಡವರ ಕಡೆ, ಇದನ್ನೆಲ್ಲ ಅಕ್ರೂರ ಚೆನ್ನಾಗಿ ಪರೀಕ್ಷೆ ಮಾಡಿ ವಿಜ್ಞಾಯ ಪುತ್ರವಶಗಂ ಧೃತರಾಷ್ಟ್ರ ಮಂಜಃ. ಧೃತರಾಷ್ಟ್ರನೂ ಕೂಡ ಅವನು ಸಂಪೂರ್ಣ ಪುತ್ರವಶನಾಗಿ ಬಿಟ್ಟಿದ್ದಾನೆ, ಕಲಿವಶನಾಗಿದ್ದಾನೆ, ದುರ್ಯೋಧನ ವಶನಾಗಿದ್ದಾನೆ ಅನ್ನೋದನ್ನು ಕೂಡ ಖಾತ್ರಿ ಮಾಡಿಕೊಂಡು ಸಾಮ್ನೈವ ಭೇದ ಸಹಿತೇನ ಜಗಾದ ವಿದ್ವಾನ್. ಒಳ್ಳೆ ಚಾಣಾಕ್ಷನಾದಂತಹ ಕ್ರೂರ ಕೃಷ್ಣ ಹೇಳಿಕೊಟ್ಟ ಮಾತನ್ನು ಹೇಳ್ತಾನೆ. ನೋಡು ಧೃತರಾಷ್ಟ್ರ, ಪುತ್ರೇಶು ಪಾಂಡುತನಯೇಶು ಚ ಸಾಮ್ಯವೃತ್ತಿ. ನೀನು ನಿನ್ನ ಮಕ್ಕಳಲ್ಲಿ ಮತ್ತು ಪಾಂಡವರಲ್ಲಿ ಸಮಾನವಾದ ಪ್ರವೃತ್ತಿಯನ್ನು ತೋರಿಸಬೇಕು. ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಮಾಡಿದಿ ಅಂತಂದ್ರೆ ಅದರಿಂದ ಮಹಾ ಅನರ್ಥ ಆಗ್ತದೆ. ಚೆನ್ನಾಗಿ ನಡು. ಕೀರ್ತಿಂಚ ಧರ್ಮ ಮುರುಮೇಶಿ ತಥಾರ್ಥ ಕಾಮವು. ನಿನ್ನ ಮಕ್ಕಳಲ್ಲಿ ಮತ್ತು ಪಾಂಡುರಾಜನ ಮಕ್ಕಳಲ್ಲಿ ಸಮನಾದ ಪ್ರವೃತ್ತಿಯನ್ನು ನೀನು ಮಾಡಿದಿ ಅಂತ ಆದ್ರೆ ಇಹಲೋಕದಲ್ಲೂ ಒಳ್ಳೆ ಕೀರ್ತಿ, ಪರಲೋಕ ಸಾಧನವಾಗಿರತಕ್ಕಂತಹ ಪುಣ್ಯ, ಅದರಂತೆ ಅರ್ಥ ಕಾಮ ಎಲ್ಲವೂ ನಿನ್ನ ಕೈಗೂಡುತ್ತದೆ, ಚತುರ್ವಿಧ ಪುರುಷಾರ್ಥಗಳು ಕೈಗೂಡುತ್ತದೆ. ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವ. ಇನ್ನೊಂದು ತಿಳ್ಕೋ, ಪಾಂಡವರಲ್ಲಿ ನೀನು ಆದರ ಮಾಡಿದೆ ಅಂತಂದ್ರೆ ಕೃಷ್ಣ ನಿನ್ನವನ, ಕೃಷ್ಣನ ಬೆಂಬಲ ನಿನಗೆ ಸಿಗ್ತದೆ. ಪಾಂಡವರ ಕಡೆ ನೀನು ಆದರ ತೋರಿಸಿದ್ರೆ ಸಾಕಂ ಸಮಸ್ತ ಯದುಭಿಹಿ ಸಹಿತ ಸುರಾಧ್ಯೈಹಿ. ಕೃಷ್ಣನ ಕಡೆ ಎಲ್ಲ ಯಾದವರಿದ್ದಾರೆ, ದೇವತೆಗಳಿದ್ದಾರೆ, ಅವರೆಲ್ಲ ನಿನ್ನ ಪಕ್ಷಕ್ಕೆ ಬರ್ತಾರೆ. ಪಾಂಡವರ ಮೇಲೆ ಆದರ ತೋರಿಸಿ. ಧರ್ಮಾರ್ಥ ಕಾಮ ಸಹಿತಾಂಚ ವಿಮುಕ್ತಿಮೇಶಿ. ಧರ್ಮಾರ್ಥ ಕಾಮ ಸಹಿತವಾದ ಮೋಕ್ಷ, ಚತುರ್ವಿಧ ಪುರುಷಾರ್ಥ ಕೈಗೂಡುತ್ತದೆ. ಇದೆಲ್ಲ ಕೃಷ್ಣ ಹೇಳಿ ಕಳಿಸಿದ್ದಾನೆ. ಒಂದು ವೇಳೆ ನೀನು ಹೀಗೆ ಮಾಡ್ಲಿಲ್ಲ, ಹೀಗೆ ನಡ್ಕೊಳ್ಳಿಲ್ಲ ಅಂತ ಆದ್ರೆ ಕೃಷ್ಣ ಹೇಳಿದ್ದ, ಅವನೇನಾದ್ರೂ ಎದುರು ಮಾತಾಡಿದ್ರೆ, ಏನಾದ್ರೂ ವಿಪರೀತ ಉತ್ತರ ಕೊಟ್ಟರೆ ಇನ್ನೊಂದು ಹೇಳ್ಬಾ. ಅವನು ವಿಪರೀತ ಉತ್ತರ ಕೊಟ್ಟ. ಇಷ್ಟು ಹೇಳಿದರೆ ಧೃತರಾಷ್ಟ್ರ ಏನನ್ಬೇಕು? ಆಗ್ಲಿ ಕೃಷ್ಣ ಹೇಳಿದ ಹಾಗೆ ನನ್ನ ಮಕ್ಕಳನ್ನ ಪಾಂಡವರನ್ನ ಚೆನ್ನಾಗಿ ನೋಡ್ಕೋತೀನಿ, ನೋಡ್ಕೋತಾನೆ ಇದ್ದೆ ಅಂತ ಏನಾದ್ರೂ ಹೇಳ್ಬಿಡ್ಬಹುದಾಗಿತ್ತು. ಯಾರೋ ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ, ಇನ್ಮೇಲಾದ್ರೂ ಸರಿಯಾಗಿ ನೋಡ್ಕೋತೀನಿ. ಅವನು ಹೇಳಿದ್ದೇನು ಅಂತಂದ್ರೆ ಎಲ್ಲ ಹರಿಚ್ಛೆ ನಂದೇನಿದೆ ಅನ್ನಂತ.